ಪ್ರಿಯ ವಿದ್ಯಾರ್ಥಿಗಳೇ, 2020-21ನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ. ಈ ಹೊಸ ಪಠ್ಯಕ್ರಮದಲ್ಲಿ ಅಂದ್ರೆ ಭಾಗ 2ರಲ್ಲಿ 3ನೇ ಅಧ್ಯಾಯ ದತ್ತಾಂಶಗಳ ನಿರ್ವಹಣೆ. ಈ ಅಧ್ಯಾಯದಲ್ಲಿ ಈಗ ನಾವೇನ್ ಮಾಡೋಣಪ್ಪ, ಅಭ್ಯಾಸ 3.3 ಬಿಡಿಸೋಣ. ಹಾಗಾದ್ರೆ ಪ್ರಶ್ನೆ ನೋಡ್ರಿ, ಒಂದು ಚಕ್ರದಲ್ಲಿ 3 ಹಸಿರು ಖಂಡಗಳು. ಒಂದು ಚಕ್ರದಲ್ಲಿ ಎಷ್ಟು ಖಂಡಗಳು? 3 ಹಸಿರು ಖಂಡಗಳು, ಒಂದು ನೀಲಿ ಖಂಡ, ಒಂದು ಕೆಂಪು ಖಂಡ. 3 ಹಸಿರು ತಗೊಳೋಣ, ಒಂದು ನೀಲಿ ತಗೊಳ್ಳೋಣ. ಈ 3 ಖಂಡದಲ್ಲಿ ಈ ಚಕ್ರವನ್ನ ತಿರುಗಿಸಿದಾಗ ಹಸಿರು ಖಂಡದ ಮೇಲೆ ಮುಳ್ಳು ನಿಂತಾಗ ಎಷ್ಟು ಸಂಭವನೀಯತೆ ಬರ್ತೈತಿ, ಮತ್ತ ನೀಲಿ ಅಲ್ಲದ ಖಂಡದ ಮೇಲೆ ಮುಳ್ಳು ನಿಂತಾಗ ಎಷ್ಟು ಸಂಭವನೀಯತೆ ಬರ್ತೈತಿ ಅನ್ನೋದನ್ನ ನಾವ್ ಏನ್ ಮಾಡ್ಬೇಕಪ್ಪ, ಈಗ ಕಂಡಿಡ್ಬೇಕು. ಇಲ್ಲಿ ನೋಡ್ರಪ್ಪ, ಒಟ್ಟು ಫಲಿತಾಂಶಗಳು ಎಷ್ಟದಾವು? 5 ಅದಾವ. ಹೆಂಗ? 1 2 3 4 5 ಫಲಿತಾಂಶಗಳು. ಹಂಗಂದ್ರ ಹಸಿರು ಖಂಡದ ಮೇಲೆ ಮುಳ್ಳು ನಿಲ್ಲುವ ಸಂಭವನೀಯತೆ. ಹಸಿರು ಖಂಡ ಎಷ್ಟು ಅದಾವಪ್ಪ? ಹಸಿರು 3 ಅದಾವ್. ಹೌದಾ? ಇಲ್ಲಿ ಜಿ ತಗೊಂಡೇನೆಲ್ಲ ಇವೇನ ಹಸಿರು 3 ಅದಾವ್. ಹಾಗಾದ್ರೆ ಹಸಿರು ಖಂಡದ ಮುಳ್ಳುಗಳು ನಿಲ್ಲುವ ಸಂಭವನೀಯತೆ ಎಷ್ಟು ಬರೀಬೇಕು? ಹಸಿರು 3 ಅದಾವು. ಒಟ್ಟು ಫಲಿತಾಂಶಗಳು ಎಷ್ಟದಾವ್? 5 ಅದಾವ್. ಸಂಭವನೀಯತೆ ಸೂತ್ರ ಗೊತ್ತೈತೇನೆ ಇಲ್ಲಿ ನಿಮ್ಗ? ಈಗ 3 ಹಸಿರು, ಒಟ್ಟು ಫಲಿತಾಂಶ 5. ತಿಳಿತಾ? ನೆಕ್ಸ್ಟ್, ನೀಲಿ ಖಂಡದ ಮೇಲೆ ಮುಳ್ಳು ನಿಲ್ಲುವ ಸಂಭವನೀಯತೆ. ನೀಲಿ ಎಷ್ಟದವಪ್ಪ? ನೀಲಿ ಖಂಡ ಅಲ್ಲದ ಪ್ರಶ್ನೆ ನೋಡ್ರಿ, ನೀಲಿ ಖಂಡ ಅಲ್ಲದ, ನೀಲಿ ಅಲ್ಲವು. ಹಂಗಂದ್ರ ನೀಲಿ ಎಷ್ಟೈತಿ? 1 ಐತಿ. ಹೌದಾ? ನೀಲಿ 1 ಐತಿ. ನೀಲಿ ಅಲ್ಲದಂದ್ರ 4. ಹೌದಾ ಇಲ್ಪ? ನೀಲಿ ಅಂದ್ರ ಬ್ಲೂ ತಗೊಂಡೇವ. ಈಗ ಬ್ಲೂ ಅಂದ್ರನೆ ನೀಲಿ, ಅದು ನೀಲಿ ಅಲ್ಲದ ಅಂದಾರ ಅವ್ರು. ನೀಲಿ ಖಂಡ ಅಲ್ಲದ. ಹಂಗಂದ್ರ ನೀಲಿ ಅಲ್ಲಂದ್ರ 5ರಾಗ 1 ಕಳೀರಿ 4. ಒಟ್ಟು ಫಲಿತಾಂಶಗಳು ಎಷ್ಟಪ್ಪ? 5. ನೀಲಿ ಖಂಡ ಅಲ್ಲದ ಮೇಲೆ ಮುಳ್ಳು ನಿಲ್ಲುವ ಸಂಭವನೀಯತೆ 4/5 ಅಂತ ಕರಿಬೇಕು. ತಿಳಿತಲ್ಲಪ್ಪ? ಒಟ್ಟ ಎಷ್ಟು ಫಲಿತಾಂಶಗಳದಾವು, ಘಟನೆಗಳದಾವು ಅದನ್ನ ತಗೋರಿಯಪ್ಪ. ಮತ್ ಏನ್ ಪ್ರಶ್ನೆ ಕೇಳ್ಯಾರ ಅದನ್ನ ಅರ್ಥ ಮಾಡ್ಕೋರಿ. ಹಸಿರು ಖಂಡ ಕೇಳ್ಯಾರ, ಹಸಿರು 3 ಅದಾವು, ಒಟ್ಟು ಫಲಿತಾಂಶಗಳು 5 ಅದಾವು. 3/5 ಅಂಶ ಬರಿಬೇಕು. ನೀಲಿ ಅಲ್ಲದ್ದು 4 ಅದಾವು, ಒಟ್ಟು ಫಲಿತಾಂಶಗಳು 5, ಅದಕ್ಕೆ 4/5 ಅಂಶ. ತಿಳಿತಲ್ಲ? ನೆಕ್ಸ್ಟ್ ಇಲ್ಲಿ ನೋಡ್ರಿ, 1 ರಿಂದ 6 ಸಂಖ್ಯೆ ಇರುವ ದಾಳವನ್ನ ಉರುಳಿಸಿದಾಗ, ಒಂದು ದಾಳ ಇರ್ತೈತಿ, ಅದ್ರಾಗ 1 ರಿಂದ 6 ಸಂಖ್ಯೆಗಳಿರ್ತಾವು. ಅದನ್ನ ಉರುಳಿಸಿದಾಗ ನಮ್ಗೇನ್ ಸಿಗುತ್ತ? ಕೆಳಗಿನ ಘಟನೆಗಳು ಸಿಗ್ತಾವು. ಆ ಘಟನೆಗಳಿಗೆ ನಾವ್ ಏನ್ ಮಾಡ್ಬೇಕಪ್ಪ? ಫಲಿತಾಂಶವನ್ನ ಕಂಡುಹಿಡಿಬೇಕು. ಹಂಗಂದ್ರ ನೋಡ್ರಿಲ್ಲಿ, ಇದು ನಿಮ್ಗ ಅಭ್ಯಾಸದಾಗ 6ನೇ ಪ್ರಶ್ನೆ. 6ನೇ ಪ್ರಶ್ನೆದಾಗ 2ನೇ ಪ್ರಶ್ನೆಯನ್ನ ನೋಡಿ ಘಟನೆಗೆ ಸಂಭವನೀಯತೆಯನ್ನ ಕಂಡು ಹಿಡೀರಿ ಅಂತ 6ನೇ ಪ್ರಶ್ನೆ ಒಳಗ ಹೇಳ್ಯಾರ. ಹಾಗಾದ್ರೆ 2ನೇ ಪ್ರಶ್ನೆ ಏನು? 1 ರಿಂದ 6 ಸಂಖ್ಯೆಗಳಿರುವ ದಾಳವನ್ನ ಉರುಳಿಸಿದಾಗ ಕೆಳಗಿನ ಘಟನೆಗಳ ಫಲಿತಾಂಶಗಳು ಯಾವುವು ಎಂದು ಪಟ್ಟಿ ಮಾಡಿ ಅಂತ 2ನೇ ಪ್ರಶ್ನೆ ಐತಿ. ಆದ್ರ 6ನೇ ಪ್ರಶ್ನೆ ಒಳಗ ಈ ಫಲಿತಾಂಶಕ್ಕ ನಾವ್ ಏನ್ ಮಾಡ್ಬೇಕು? ಪ್ರಶ್ನೆಗೆ ಸಂಭವನೀಯತೆಯನ್ನ ಕಂಡಿಡ್ಬೇಕು. ಹಾಗಂದ್ರೆ 1 ರಿಂದ 6 ಯಾವಪ್ಪ? 1 2 3 4 5. ಹಂಗಂದ್ರೆ ಒಟ್ಟು ಫಲಿತಾಂಶಗಳು ಎಷ್ಟದು? 6 ಅದು. ಒಟ್ಟು ಅವಿಭಾಜ್ಯ ಸಂಖ್ಯೆ, ಇದ್ರೊಳಗಿರುವಂತ ಅವಿಭಾಜ್ಯ ಸಂಖ್ಯೆ ಯಾವಪ್ಪ? 2 3 5. 3 ಅವಿಭಾಜ್ಯ ಸಂಖ್ಯೆ ಅದಾವನ ಇಲ್ಲ? ಹಂಗಂದ್ರ ಒಟ್ಟು ಈಗ ಏನ್ ಮಾಡ್ತೀರಿ? 3/6 ಬರೀತೀರಿ. ಯಾಕ? ಅವಿಭಾಜ್ಯ ಸಂಖ್ಯೆಗಳು ಎಷ್ಟದಾವ್? 3 ಅದಾವು. ಒಟ್ಟು ಫಲಿತಾಂಶಗಳು ಎಷ್ಟದಾವ್? 6 ಅದಾವ್. ಹಾಗಾಗಿ 3/6. ಇದನ್ನ ಬೇಕಂದ್ರೆ ನಾವ್ ಏನ್ ಮಾಡ್ಬೋದು? 3 1 3 2 ಕಡ್ತಾ ಹೊಡಿಬಹುದು. ನೆಕ್ಸ್ಟ್, ಒಟ್ಟು ಅವಿಭಾಜ್ಯವಲ್ಲದ ಸಂಖ್ಯೆ. ಅವಿಭಾಜ್ಯವಲ್ಲದ ಸಂಖ್ಯೆ ಯಾವು? 1 4 6. ಹೌದಪ್ಪ? ಹಂಗಂದ್ರೆ ಇದ್ರ ಸಂಭವನೀಯತೆ ಹೆಂಗ್ ಬರಿತೀರಿ? 3/6. ಅವಿಭಾಜ್ಯ ಅಲ್ಲದ ಸಂಖ್ಯೆ ಎಷ್ಟದಾವು? 3 ಅದಾವು. ಹಾಗಾದ್ರೆ 3/6, 1/2 ಅಂಶ. ತಿಳಿತಪ್ಪ? ನೆಕ್ಸ್ಟ್, 5ಕ್ಕಿಂತ ಹೆಚ್ಚಿನ ಸಂಖ್ಯೆ. 5ಕ್ಕಿಂತ ಹೆಚ್ಚಿನ ಸಂಖ್ಯೆ. 5ಕ್ಕಿಂತ ಹೆಚ್ಚಿಗೆ ಯಾವ್ದೈತಿ? 6 ಒಂದ ಐತಿ. ಹಂಗಂದ್ರ 5ಕ್ಕಿಂತ ಹೆಚ್ಚಿಗೆ ಇರುವಂತ ಸಂಖ್ಯೆ ಯಾವ್ದು? 6. ಅದು 1/6. ತಿಳಿತಲ್ಲ? ಪ್ರಶ್ನೆ ಅರ್ಥ ಮಾಡ್ಕೊಂಡ್ರಿ ಇಲ್ಲೆಲ್ಲ ಕನ್ನಡಿ ಮುಂದೆ ಇರ್ತೈತಿ. ಪ್ರಶ್ನೆಯನ್ನ ಅರ್ಥ ಮಾಡ್ಕೊಂಡ್ ಬರೀದಷ್ಟ. 5ಕ್ಕಿಂತ ಹೆಚ್ಚಲ್ಲ ಅಂದ್ರ 5ಕ್ಕಿಂತ ಏನಿಲ್ಪ? ಹೆಚ್ಚಿಗೆ ಇಲ್ಲ. 5ಕ್ಕಿಂತ ಏನಿರ್ಬೇಕೀಗ? 1 2 3 4 5. ಹೌದಾ? 5ಕ್ಕಿಂತ ಹೆಚ್ಚಿಗೆ ಕೇಳಿಲ್ಲ ಅವ್ರು. ಒಟ್ಟ 5ಕ್ಕಿಂತ ಹೆಚ್ಚಿಗೆ ಅಲ್ಲಂದಾರ. ಅದಕ್ಕೆ ನಾವೇನ್ ಮಾಡ್ಬೇಕು? 1 2 3 4 5 ತಗೋಬೇಕು. ಒಟ್ಟ ಎಷ್ಟ್ ಹಾಕವಪ್ಪ ಇವು? 5 ಹಾಕವು. ಹಂಗಂದ್ರ ಸಂಭವನೀಯತೆ ಹೆಂಗ್ ಬರೀತೀರಿ?
5/6. ಇದನ್ನ ನಾವು ಸೂತ್ರದ ಮ್ಯಾಗ ಬರಿತೇವೆ. ಮೊದಲು ನೀವು ಸಂಭವನೀಯತೆಯ ಸೂತ್ರವನ್ನ ಏನ್ ಮಾಡ್ರಿ ಬಾಯ್ಪಾಟ್ ಹಾಕ್ರಿ.